ರಾಬರ್ಟ್ ಮುಕ್ಕಾಲು ಭಾಗ ಅಂತಂದ್ರೆ ಸೆಟ್ ಗಳಲ್ಲೇ ಶೂಟ್ಸ್ ಆಗಿರೋದು. ರಾಬರ್ಟ್ ಸಿನಿಮಾ ನಿಮ್ಗೆ ಎಷ್ಟು ಸ್ಪೆಷಲ್ ಅನ್ಸುತ್ತೆ ಸರ್? ನನ್ನ ಲೈಫ್ ಟೈಮ್ ಜರ್ನಿ, ನಾನು ಇಷ್ಟು ಸಿನಿಮಾ ಮಾಡ್ಕೊಂಡು ನನ್ನ ಲೈಫ್ ಟೈಮ್ ಜರ್ನಿನಲ್ಲಿ ದಿ ಸ್ಪೆಷಲ್ ಸಿನಿಮಾ ನನಗೆ ಕಾಟೇರ. ಯಾಕೆ ಇದನ್ನ ಸ್ಪೆಷಲ್ ಅಂತೀನಿ ಅಂತಂದ್ರೆ, ಈ ಥರದ್ದೊಂದು ಕಂಟೆಂಟು, ಈ ಥರದೊಂದು ಬ್ಯಾಕ್ ಡ್ರಾಪು, ಈ ಥರದ ಆ ಒಂದು ಪಾತ್ರಗಳು, ಇದೆಲ್ಲನೂ ನನಗೆ ತುಂಬಾನೇ ಸ್ಪೆಷಲ್ಲು ನನಗೆ ಕಾಟೇರ. ಆದಮೇಲೆ ನೆಕ್ಸ್ಟ್ ನಾವು ಈ ಥರದೊಂದು ಸಿನಿಮಾ ಮಾಡ್ತೀವೋ ಮಾಡಲ್ವೋ ಅದು ನಮ್ಗೆ ಗೊತ್ತಿಲ್ಲ. ಬಟ್ ಇವತ್ತಿನ ನನ್ನ ಒಂದು ಲೈಫ್ ಜರ್ನಿನಲ್ಲಿ ನನಗೆ ಕಾಟೇರ ಬಂದ್ಬಿಟ್ಟು ವೆರಿ ಸ್ಪೆಷಲ್ 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 ಸಿನಿಮಾ ನನಗೆ. ಸರ್, ದರ್ಶನ್ ಸರ್ದು ಹಾಗೂ ತರುಣ್ ಸರ್ದು ಎರಡನೇ ಸತಿ ಕಾಂಬೋ ಇದೆ. ಅಂದ್ರೆ ರಾಬರ್ಟ್ ಆದ್ಮೇಲೆ ಈ ಕಾಟೇರ ಮಾಡ್ತಿರೋದು. ನೀವು ರಾಬರ್ಟ್ ನೆನ್ಸ್ಕೊಂಡ್ರೆ ದರ್ಶನ್ ಸರ್ನ, ಕಾಟೇರ ನೆನ್ಸ್ಕೊಂಡ್ರೆ ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ ಸರ್? ನಾನು ಫಸ್ಟ್ ಫ್ರೇಮು ಅವ್ರನ್ನ ರಾಬರ್ಟ್ ಅಲ್ಲಿ ಏನ್ ಇಟ್ಟಿದ್ನೋ, ಏನ್ ನಾನು ದರ್ಶನ್ ಸರ್ ನೋಡ್ತಿದ್ನೋ, ಇವತ್ತು ಕಾಟೇರದಲ್ಲಿ ಅವ್ರು ಏನ್ ಲಾಸ್ಟ್ ನಾನು ಫ್ರೇಮ್ ಇಟ್ಟಿದ್ದೀನೋ ಸೇಮು, ಅವ್ರು ಯಾವುದು ಚೇಂಜ್ ಆಗಿಲ್ಲ. ರಾಬರ್ಟ್ ಚೌಕಾಗಿನ್ನ ರಾಬರ್ಟ್ ಅಲ್ಲಿ ಇನ್ನು ನಮ್ಮೇಲೆ ಅಂದ್ರೆ ಒಬ್ಬ ಟೆಕ್ನಿಷಿಯನ್ಸ್ಗೆ ಅವ್ರಿಗೆ ಏನು ಅಂದ್ರೆ ಸಪೋರ್ಟ್ ಮಾಡಬೇಕು, ಯಾವ ರೀತಿ ಅವರು ಅಂದ್ರೆ ಅದನ್ನ ನೋಡ್ಕೊಂಡು ರಾಬರ್ಟ್ ಸಿನಿಮಾದಲ್ಲಿ ನಾವು ಕಾಟೇರ ಮಾಡ್ಬೇಕಾದ್ರೆ ನಾವು ರಾಬರ್ಟ್ ಆಗಲಿ ಚೌಕ್ ಆಗಲಿ ಬೇರೆ ಜಾನರ್ಸ್ ಅದು. ಇದ್ರಲ್ಲಿ ಬರ್ಬೇಕಾದ್ರೆ ಅವರು ಪಂಚೆ, ಕಿತ್ತೋಗಿರೋ ಬನೀನು, ಶರ್ಟು, ಟವಲ್ಲು, ಅಂದ್ರೆ ಅವ್ರನ್ನ ಡಿಗ್ಲಾಮರ್ ಆಗಿ ತೋರಿಸ್ಬೇಕು. ದರ್ಶನ್ ಸರ್ದು ಒಂದು ಇದೆ, ಯಾಕಂದ್ರೆ ನಾವು ಶೂಟ್ ಮಾಡ್ಬೇಕಾದ್ರೆ ಆ ಶಾರ್ಟ್ ಶೂಟ್ ಮಾಡಿದ್ಮೇಲೆ ನನಗೆ ತುಂಬಾ ಇಷ್ಟ. ನನಗೆ 3 ಜನನೂ ಅಷ್ಟೇ ನನಗೆ ಸಖತ್ ಫೇವ್ರೆಟ್. ಇವತ್ತಿಗೂ ನನಗೆ ಆಗ ಫೋಟೋಸ್ ನನ್ನ ಹತ್ರ ಇದೆ. ಎಲ್ರು ಬಂದು ನನ್ನ ಬಗ್ಗೆ ಹೆಗ್ಲ ಮೇಲೆ ಕೈ ಹಾಕೊಂಡು ಮಾಡಿ ನೋಡ್ತಿರ್ತಾರೆ. ಯಶ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಎಲ್ರು ಬಂದು ಆ ಶಾರ್ಟ್ ಮುಗಿದ್ಮೇಲೆ ಆಕ್ಚುಲಿ ಮಾನಿಟರ್ ಇರುತ್ತೆ, ನೀವು ಮಾನಿಟರ್ಲೇ ಹೋಗಿ ಆ ಶಾರ್ಟ್ ನಾನು ನೋಡ್ಬೋದು. ಬಟ್ ಆದ್ರೆ ಸೀದಾ ಬಂದು ನನ್ನ ಕ್ಯಾಮ್ರಾ ಹತ್ರ ಬಂದು ನನ್ನ ಹೆಗ್ಲ ಮೇಲೆ ಹಿಂಗೆ ಕೈ ಹಾಕೊಂಡು 3 ಜನನು ಕೂಡ ಆ 3 ಜನದ್ದು ನನ್ನ ಹತ್ರ ಫೋಟೋ ಇದೆ. ಅದು ನನಗೆ ತುಂಬಾ ಅದು ಇಷ್ಟ ನನಗೆ. ಸರ್, ಕಾಟೇರದಲ್ಲಿ ಬಂದ್ಬಿಟ್ಟು ದರ್ಶನ್ ಸರ್ದು ಹಳೆಯದು ಬ್ಯಾಕ್ ಗ್ರೌಂಡ್ ಅಂದ್ರೆ ವಿಗ್ಗೆಲ್ ಹಾಕೊಂಡಿರ್ತಲ್ಲ, ಆ ಲುಕ್ ಚೆನ್ನಾಗಿತ್ತು. ಇದ್ರಲ್ಲಿ ನಿಮ್ಗೆ ಅನ್ಸಿತ್ತ ಸರ್ ಡಿಗ್ಲಾಮರ್ ಮಾಡಿ ಹೀರೋ ತೋರಿಸ್ಬೇಕಂತ ನಿಮ್ಗೆ ಏನಾದ್ರು ಅನ್ಸಿತ್ತ? ಇಲ್ಲ, ಅದು ಕ್ಯಾರೆಕ್ಟರ್. ಇವಾಗ ನೀವಂದ್ರಲ್ಲ ಆ ಓಲ್ಡ್ ಗೆಟಪ್ ಇದೆಯಲ್ವಾ, ಅದು ಕ್ಯಾರೆಕ್ಟರ್ ಅದು. ಸೊ ಆ ಕ್ಯಾರೆಕ್ಟರ್ ನಾವು ಹಂಗೆ ಮಾಡ್ಬೇಕು. ಆ ಕ್ಯಾರೆಕ್ಟರ್ ನಾವು ಡಿಸೈನ್ ಮಾಡ್ಬೇಕಾದ್ರೆ ಫಸ್ಟ್ ನಾವು ಒಂದು ಸ್ಕೆಚ್ ಹಾಕೊಂಡು ಅದನ್ನ ಕಂಪ್ಯೂಟರ್ ಎಲ್ಲ ಡಿಸೈನ್ ಮಾಡಿ ಒಂದು ದರ್ಶನ್ ಸರ್ದು ಒಂದು ಫೋಟೋ ಇಟ್ಕೊಂಡು ಅದಕ್ಕೆ ಗಡ್ಡ ಹೆಂಗಿದ್ರೆ ಹೆಂಗಿರುತ್ತೆ, ಹೇರ್ ಸ್ಟೈಲ್ ಹೆಂಗಿದ್ರೆ ಎಲ್ಲ ನಾವು ಫೈನಲೈಸ್ ಮಾಡಿ ಅವ್ನ ಹೇರ್ ಸ್ಟೈಲ್ನ ಕರೆಸಿ ಅವನಿಗೆ ಕೊಟ್ಟು, ಅದಾದ್ಮೇಲೆ ಹೋಗಿ ನಾವು ಅವ್ರಿಗೆ ಒಂದು ಫಸ್ಟ್ ಟೈಮ್ ಆಗ್ತದೆ. ನನ್ನ ಹತ್ರ ಇವತ್ತಿಗೂ ಅದು ವಿಡಿಯೋ ಇದೆ. ಅದರ ಹೆಂಗೆ ಅದು ಫಾರ್ಮೇಶನ್ ಆಯ್ತು ಅವ್ರಿಗೆ ಅಂತ ಅನ್ನೋ ನಂತರ ಇವತ್ತು ಅದು ವಿಡಿಯೋ ಇದೆ. ಫಸ್ಟ್ ಅದೆಲ್ಲ ಆಗಿ ಎಲ್ಲ ಹಿಂಗೆ ಕುತ್ಕೊಂಡಿದ ತಕ್ಷಣ ಅವಾಗ ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಯಾಕಂದ್ರೆ ಇದೇ ಸೇಮ್ ರಾಬರ್ಟ್ ಆಗಿತ್ತು. ರಾಬರ್ಟ್ ಅಲ್ಲಿ ಕೂಡ ಆ ರಾಬರ್ಟ್ ಕ್ಯಾರೆಕ್ಟರ್ ಅದನ್ನ ಹೇರ್ ಸ್ಟೈಲ್ ಎಲ್ಲ ಮಾಡಿಸಿ ಅದು ಗಡ್ಡ ಹಾಕಿ ಅದಕ್ಕೆಲ್ಲ ಏನು ಕರ್ಚೀಫ್ ಎಲ್ಲ ಕಟ್ಟಿ ಅವತ್ತು ಗುರು ರಾಬರ್ಟ್ ಬಂದಾಗರು ಅಂತ. ಇವತ್ತು ಕೂಡ ಕಾಟೇರದ ಅದೆಲ್ಲ ಅದು ನಾವು ಹೇರ್ ಸ್ಟೈಲ್ ಎಲ್ಲ ಮಾಡಾದ್ಮೇಲೆ ಆ ಕೊನೆ ಒಂದು ಫಿನಿಶಿಂಗ್ ಇದೆಯಲ್ಲ, ಅವಾಗ ನಾವು ಒಬ್ಬೊಬ್ರು ಮುಖ ನಾವೇ ನೋಡ್ಕೊಂತೀವಿ. ಗಾಟ್ ಇಟ್ ಅಂದ್ರೆ ನಮ್ಮ ಒಂದು ಕ್ಯಾರೆಕ್ಟರ್, ಒಂದು ಕಾಟೇರ ಅನ್ನೋ ಕ್ಯಾರೆಕ್ಟರ್ ಸಿಕ್ತು ಅಂತ. ಯಾಕಂದ್ರೆ ಫಸ್ಟ್ ನಾವು ಎಕ್ಸಾಕ್ಟ್ ಅಂದ್ರೆ ನಮ್ಗೆ ಚೆನ್ನಾಗಿದೆ ಅಂತ ಅನ್ಸ್ಬೇಕು. ಈಗ ಜನಗಳು ಏನ್ ಇಷ್ಟಪಡ್ತಾರೆ ಏನು ಅಂತ ನಮಗೂ ನಾನು ನೀವು ನಂಬಲ್ಲ, ನಾನು ಈಗ ಕಾಟೇರ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಒಬ್ಬೊಬ್ಬನೇ ಹೋಗ್ಬಿಟ್ಟು ಕೆಲವು ಥಿಯೇಟರ್ ಹೋಗಿ ನಾನು ಒಬ್ಬನೇ ಕುತ್ಕೊಂತೀನಿ, ಒಂದು ಹ್ಯಾಟ್ ಹಾಕೊಂಡು ಒಂದು ಮಾಸ್ಕ್ ಹಾಕೊಂಡು ಹೋಗೋವ್ರೆ. ಅಂದ್ರೆ ನಾನು ಸಿನಿಮಾ ನೋಡೋದಲ್ಲ, ಆ ಸಿನಿಮಾದಲ್ಲಿ ಜನರ ರಿಯಾಕ್ಷನ್ಸ್ಗಳು ಹೆಂಗಿರ್ತದೆ, ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ತುಂಬಾ ಅದನ್ನ ನೋಡಿ. ಯಾಕಂದ್ರೆ ರಾಬರ್ಟ್ ಅಷ್ಟೇ, ರಾಬರ್ಟ್ ಕೂಡ ಮಾಡ್ಬೇಕಾದ್ರೆ ನಾನು ಪ್ರತಿಯೊಂದು ಥಿಯೇಟರ್ ಸುಮ್ಮನೆ ಹೋಗಿ ನಾನು ಒಬ್ಬನೇ ಹೋಗಿ ಕುತ್ಕೊಳ್ಳೋದು. ಸಿನಿಮಾ ಅಂದ್ರೆ ಜನಗಳದ ಸಿನಿಮಾ ನೋಡ್ತಾ ಅವರ ಅಭಿರುಚಿಗಳೆಲ್ಲ ಇರುತ್ತಲ್ಲ. ಸೊ ನಾವು ನೆಕ್ಸ್ಟ್ ಸಿನಿಮಾ ಮಾಡ್ಬೇಕು ಅಂತಂದ್ರೆ ಅದು ಯಾವ ನಾಯಕರ ಸಿನಿಮಾ ಮೋಲ್ಡ್ ಮಾಡ್ಬೇಕು ಅಂತಂದ್ರೆ ಅವ್ರ ಅಭಿಮಾನಿಗಳಿಗಾಗ್ಲಿ ಮತ್ತೆ ಜನಗಳಿಗಾಗ್ಲಿ ಕಾಮನ್ ಆಡಿಯನ್ಸ್ಗೆ ಏನು ಕೊಡಬೇಕು ಅನ್ನೋದು ನಮ್ಗೂ ಒಂದು ಸ್ವಲ್ಪ ತಯಾರಿ ಮಾಡ್ಕೊಳ್ಳೋದಕ್ಕೂ ಅದೊಂದು ಲೆಸನ್ ನಮ್ಗೆ ಅಂತ. ಸರ್, ದರ್ಶನ್ ಸರ್ ಯಾವ್ದೋ ಒಂದು ಇಂಟರ್ವ್ಯೂದಲ್ಲಿ ಹೇಳ್ತಾರೆ, ತರುಣ್ ಸರ್ ಮತ್ತೆ ಸುಧಾಕರ್ ಸರ್ ಅಂದ್ರೆ ಕ್ಯಾಮ್ರಾಮನ್ ಡೈರೆಕ್ಟರ್ ತರ ಇರ್ಬೇಕಂತ. ತರುಣ್ ಸರ್ ಈ ಸಬ್ಜೆಕ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ಎಷ್ಟು ಕಷ್ಟ ಆಗಿತ್ತು? ಫಾರ್ ಎಕ್ಸಾಂಪಲ್ 70s ಬ್ಯಾಕ್ ಗ್ರೌಂಡ್ ಎಲ್ಲ ತಗೊಂಡ್ ಮಾಡ್ಬೇಕಂತಂದ್ರೆ ನಿಮ್ಗೆ ಎಷ್ಟು ಚಾಲೆಂಜ್ ಆಗಿತ್ತು ಸರ್ ಈ ಪಾತ್ರ ಆಗ್ಲಿ ಅಥವಾ ಸೆಟಪ್ ಆಗ್ಲಿ ಎಲ್ಲ ಮಾಡಕ್ಕೆ? ಅಲ್ಲ, ಅದು ನಾವು ಇವತ್ತು ಸಕ್ಸಸ್ ಆದ ಮೇಲೆ ಮಾತಾಡ್ತಾ ಇದ್ದೀವಿ. ಬಿಫೋರ್ ಈ ಸಿನಿಮಾ ನಾವು ಒಪ್ಕೊಂಡಾಗ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ. ಏನಕ್ಕೆ ಹೆಚ್ಚಿನ ಜವಾಬ್ದಾರಿ ಅಂತಂದ್ರೆ, ಅಪ್ಪ ನಾವು ಕೈ ಹಾಕ್ತಾ ಇವಲ್ಲ 70s 80s. ನಾವೆಲ್ಲ 76 ಬಾರ್ನ್. ಓಕೆ,
ನಾವು ಕೂಡ ರಜೆಗಳಿದ್ದಾಗ ಒಂದೊಂದು ತಿಂಗಳು ನಮ್ಮ ಅಜ್ಜಿ ತಾತ ಊರಿಗೆಲ್ಲ ಹೋಗ್ತಾ ಇದ್ವಿ. ಆ ಹಳ್ಳಿ ಜೀವನ ಏನದು ನಮ್ಗೆ ಗೊತ್ತು, ಅದು ಆ ಬ್ಯಾಕ್ ಡ್ರಾಪ್ ಗೊತ್ತು ನಮಗೆ. ನಾವು ಹೊಲಕ್ಕೆ ಹೋಗ್ತಾ ಇದ್ದಿದ್ದು ಎಲ್ಲದನ್ನು ಆ ಬ್ಯಾಕ್ ಡ್ರಾಪ್ ಗೊತ್ತು. ಬಟ್ ಆ ಥರದ್ದು 70s ಬ್ಯಾಕ್ ಡ್ರಾಪ್ ಎಲ್ಲಪ್ಪ ಇದೆ ಸರಿ, ಒಂದು ರಿಸರ್ಚ್ ಮಾಡೋಣ ಅಂತ ನಾವು ಒಂದಷ್ಟು ಹಳ್ಳಿಗಳಿಗೆ ಅಲ್ಲಿಗೆ ಇಲ್ಲಿಗೆಲ್ಲ ಹೋಗಿ ನೋಡಿದ್ವಿ. ಬಟ್ ಅಲ್ಲೇ ಇವಾಗ ಏನಾಗಿದೆ ಇದೆ, ಬಟ್ ಏನಂತಂದ್ರೆ ಎಲ್ಲ ಕಡೆ ಸಿಮೆಂಟ್ ಮನೆಗಳು, ಎಲ್ಲ ಕಾಂಕ್ರೀಟ್ ಮನೆಗಳೆಲ್ಲ ಕಟ್ಕೊಂಡಿದಾರಲ್ಲ, ಇದೇ ಸಿಗ್ತಿರಲಿಲ್ಲ ನಮಗೆ. ಇವಾಗ ಯಾವ್ದೊಂದು ರೋಡ್ ಮಾಡೋಣ, ಅಟ್ಲೀಸ್ಟ್ ಇದು ಯಾವ್ದು ಅವಾಯ್ಡ್ ಮಾಡೋಣ ಅಂತಂದ್ರೆ ಆ ಥರದೊಂದು ಎಸೆನ್ಸೇ ಸಿಗ್ತಿರ್ಲಿಲ್ಲ. ಸೊ ಇಲ್ಲ, ಇದನ್ನ ಒಂದು ಸೆಟ್ ಹಾಕಿ ನಾವು ಮಾಡಬೇಕು ಅನ್ನೋದನ್ನ ಡಿಸಿಷನ್ ತಗೊಂಡು ಮಾಡಿದ್ದು ಒಂದು. ಆಮೇಲೆ ನಾವು ಈ ಸಿನಿಮಾ ಕಾಟೇರ ಸಿನಿಮಾನ ಇವಾಗ ನಾರ್ಮಲ್ ಆಗಿ ನಾವು ಯಾವ್ದು ಸಿನಿಮಾ ಮಾಡಿದ್ರೆ ಈ ಲೊಕೇಶನ್ ಬುಕ್ ಮಾಡ್ರಿ, ಇದು ಮಾಡಿ ಹಂಗಿರ್ತಿತ್ತು. ಬಟ್ ಈ ಕಾಟೇರದಲ್ಲಿ ಹಂಗಲ್ಲ. ಅದು ಏನೇ ನೀವು ಒಂದು ಫ್ರೇಮು, ಏನೇ ಒಂದು ಸೀನು, ಏನೇನು ಮಾಡ್ಬೇಕು ಅಂತಂದ್ರೂ ಅದರದ್ದು ತೋರಿಸ್ಬೇಕಲ್ವ, ಆ ಎಸೆನ್ಸ್ ಇರಬೇಕಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಒಂದಷ್ಟು ಡ್ರಾಯಿಂಗ್ಗಳನ್ನ ಮಾಡಿದ್ವಿ. ಆಮೇಲೆ ಒಂದಷ್ಟು ರಿಸರ್ಚ್ ಮಾಡಿದ್ವಿ. ಏನಂತಂದ್ರೆ ಇವಾಗ 70sಗಳೆಲ್ಲ ಈ ಹಳ್ಳಿಗಳು ಹೆಂಗಿತ್ತು, ಆಮೇಲೆ ಅವತ್ತಿಗೆ ಅವರು ಈ ಕೆಲವರು ಡ್ರೆಸ್ಗಳೆಲ್ಲ ಹೆಂಗ್ ಆಗ್ತಿದ್ರು, ಹೆಣ್ಮಕ್ಳು ಗಂಡು ಮಕ್ಳೆಲ್ಲ ಹಿಂಗೆ ಅವ್ರ ಡ್ರೆಸ್ ಹಿಂಗಿರ್ತಿತ್ತು. ಇವಾಗ ನೀವು ಹುಲ್ಲು ಎತ್ಕೊಂಡು ಹೋಗ್ಬೇಕಾದ್ರೆ ಕೂಡ ಅವರು ಅಲ್ಲಿ ಹಾಕಿರ್ತಾರೆ ಗೊತ್ತಾ, ಅದನ್ನು ಕೂಡ ಒಂದಷ್ಟು ನೋಡಿ, ಒಂದಷ್ಟು ಪ್ರಾಪರ್ಟೀಸ್ಗಳನ್ನ ತೆಗೆದು, ಒಂದಷ್ಟು ಅಂಗಡಿಗಳನ್ನ ತೆಗೆದು, ಇವತ್ತಿಗೆ ನೀವೇನೋ ಕಾಟೇರದಲ್ಲಿ ಟೈರ್ ಅಂಗಡಿಗಳನ್ನಾಗುತ್ತೆ, ಇದ್ರದ್ದು ಯಾವುದು ಮೆಸ್ ಇದೆಲ್ಲ ನೋಡ್ತೀರ ಅಂತಂದ್ರೆ ನಾವು ಅದನ್ನ ರಿಸರ್ಚ್ ಮಾಡಿನೇ ಅದನ್ನ ತಗೊಂಡಿರೋದು. ಇಲ್ಲ, ಇದನ್ನ ತಗೊಂಡು ನಾವು ಆ ಡೈರೆಕ್ಟ್ರಿಗೆ ಇನ್ಪುಟ್ ಮಾಡಿದ್ವಿ. ನೋಡಪ್ಪ, ಇದು ಹಿಂಗೆ ಇರಬೇಕು, ಈ ತರ ಡಿಸೈನ್ ಇರಬೇಕು. ಒಂದು ಹಳ್ಳಿ ಅಂತಂದ್ಮೇಲೆ ಒಂದು ಮರ, ದೇವಸ್ಥಾನ, ಅಂದ್ರೆ ಆ ಊರಿಗೆ ಒಂದು ಚಿಕ್ಕದೊಂದು ದೇವಸ್ಥಾನ ಅದು. ಈ ರೈಟು ಲೆಫ್ಟು ಇದೆಲ್ಲ ಒಂದು ಹೂವಿನ ಅಂಗಡಿ, ಒಂದು ಪಾತ್ರೆ ಅಂಗಡಿ, ಇನ್ನೊಂದು ಸೈಕಲ್ ಶಾಪು, ಇನ್ನೊಂದು ಮೆಸ್, ಊಟ ಮಾಡೋದು ಮೆಸ್, ಈ ಥರದ್ದು ಅವಾಗಿನ ಟೈಮಲ್ಲಿ. ಯಾಕಂದ್ರೆ ಇದನ್ನ ನಾವು ನೋಡಿರೋದು. ಇದು ಮಧ್ಯದಲ್ಲಿ ಒಂದು ಮಂಟಪ ಇರ್ತದೆ. ಏನಕ್ಕೆ ಅದು ಮಂಟಪ ಅಂತಂದ್ರೆ ಕುತ್ಕೊಂಡು ಏನಾದ್ರು ಅವ್ರದ್ದು ಏನಾದ್ರು ಮಾಡ್ಕೊಳ್ಳೋದಕ್ಕೆ. ಇದೆಲ್ಲಾನು ನಾವು ಆಮೇಲೆ ಹೀರೋ ಮನೆ ಹಿಂಗಿರ್ಬೇಕು, ಎದುರುಗಡೆ ಮನೆ ಹಿಂಗಿರ್ಬೇಕು, ಪಕ್ಕದ ಮನೆ ಹಿಂಗಿರ್ಬೇಕು. ಸೊ ಇದನ್ನೆಲ್ಲಾನು ಡಿಸೈನ್ ಮಾಡಿ ಅದಾದ್ಮೇಲೆ ನಾವು ಯಾವತ್ತು ಫಸ್ಟ್ ಫ್ರೇಮ್ ನಾನು ಫಸ್ಟ್ ಫ್ರೇಮ್ ಅಂತ ತೆಗೆದಿದ್ದೆ. ಹೀರೋ ಸರ್ ಬಂದು ಕುಲ್ಬೆನಲ್ಲಿ ಕೆಲಸ ಮಾಡ್ತಾರಲ್ಲ, ಹೀರೋಯಿನ್ ಬಂದು ಮಚ್ಚಿಡಿತಾರಲ್ಲ, ಇದೇ ಫಸ್ಟ್ ನಾವು ಸೀನನ್ನ ಶೂಟ್ ಮಾಡಿದ್ದು. ಫಸ್ಟ್ ಶಾರ್ಟ್ ತೆಗೆದಿದ್ದು ಅದನ್ನೇ. ಅವಾಗ ನಾವು ಅಂದ್ವಿ, ಇಲ್ಲ ನಾವು ಶೂಟ್ ಹೋಗೋಕ್ಕಿಂತ ಮುಂಚೆ ಆ ಕ್ಯಾರೆಕ್ಟರ್ ಹಿಡಿಬೇಕಲ್ವಾ. ಸೊ ಅದು ಹೀರೋಯಿನ್ಗೆಲ್ಲ ಕ್ಯಾರೆಕ್ಟರ್ ಹೊಡಿಬೇಕಂತ ಬಟ್ ಫಸ್ಟ್ ನಾವು ಆ ಸೀನನ್ನ ಮಾಡಿದ್ವಿ. ಆ ಸೀನು ಹೆಂಗಿತ್ತು ಅಂತಂದ್ರೆ ಫಸ್ಟ್ ಫ್ರೇಮ್ ಇಟ್ಟಾಗ್ಲೇನೆ ನಮ್ಮ ಡೈರೆಕ್ಟ್ರು ಅಂದ್ರೆ ಬಂದ್ವಾಪ ನಾವು ಅಟ್ಲೀಸ್ಟ್ ಆ ಒಂದು ಫೀಲ್ಡ್ಗೆ, ಆ ನೇಟಿವಿಟಿಗೆ ನಾವು ಬಂದ್ವಿ. ಸರಿ, ಅದಾದ್ಮೇಲೆ ಹೀರೋಯಿನ್ ಬಂದು ಫಸ್ಟ್ ಮಚ್ಚಿ ಹಿಡ್ದೆ ಡೈಲಾಗು ಸ್ಟಾರ್ಟ್ ಮಾಡೋಂಥ ಫಸ್ಟ್ ಹುಡುಗಿದು ಶಾರ್ಟ್ ಅದು. ನಾವು ಅಷ್ಟೇ ಶಾರ್ಟ್ ಆದ್ಮೇಲೆ ಇಷ್ಟುದ್ದ ಡೈಲಾಗ್ ಅದು. ಆ್ಯಕ್ಚುಲಿ ನಾವು ಕಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಸಾರ್ದ ರಿಯಾಕ್ಷನ್ ಕಟ್ ಮಾಡಿದ್ದೀವಿ. ಅದಿಷ್ಟೇ ಇಷ್ಟುದ್ದ ಡೈಲಾಗ್ ಇದೆ. ಟಪ 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 ಅಂತ ಹೊಡೆದು ಒಂದೇ ಇದ್ರಲ್ಲಿ ಮಾಡ್ಬಿಟ್ರಲ್ಲ ಅಂದ್ಬಿಟ್ಟು ನಾವು ಇನ್ನೊಂದ್ಸಲ ನಾವು ಯಾವ ಅಷ್ಟೇ ಯಾರಾದ್ರು ಚೆನ್ನಾಗಿ ಮಾಡಿದಾಗ ನಾವು ಇಬ್ರು ಒಂದ್ಸಲ ಮಕ್ಕ ನೋಡ್ಕೊಂತೀವಿ, ಏನಪ್ಪ ಹಿಂಗೆ ಒಂದೇ ಡೈಲಾಗಲ್ಲಿ ಹೊಡೆದ್ಬಿಟ್ರಲ್ಲಪ್ಪ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಂದ ಒಂದು ಗ್ರಿಪ್ ಅನ್ನೋದು ಪ್ರತಿಯೊಬ್ಬರಿಗೂ ಅದೊಂದು ಗ್ರಿಪ್ ಸಿಕ್ತು. ಅದಾದ್ಮೇಲೆ ಸೆಟ್ ಹಾಕೊಂಡು ಅದು ನಾವು ಏನಕ್ಕೆ ನಾವು ಈ ಒಂದೂವರೆ ವರ್ಷ ಆಯ್ತು ಅಂತಂದ್ರೆ ಬಿಕಾಸ್ ಆಫ್ ಸೆಟ್ಸ್. ಅದನ್ನ ರೆಡಿ ಮಾಡೋದು, ಅದನ್ನ ಮಾಡಿಸೋದು. ಅದಾದ್ಮೇಲೆ ಎಷ್ಟೋ ಸಲ ನಾವು ಮಳೆಗಾಲದಲ್ಲೇ ಮಾಡಿದ್ದು. ಅರೆ ಮಳೆ ಆ ಮಳೆ ಬಂದು ಕೆಲವು ಸೆಟ್ಟೆಲ್ಲ ಕೊಲಾಪ್ಸ್ ಆಗಿ ತಿರ್ಗಿ ಅದನ್ನ ರೆಡಿ ಮಾಡಿಕೊಂಡು ಈ ಥರದ್ದು ಮಾಡ್ತಾ ಆಗಿದ್ದು. ಬಟ್ ಇವತ್ತಿಗೆ ನೀವೇನಾದ್ರು ಆ ಕಾಟೇರ ಸಿನಿಮಾದಲ್ಲಿ ವಿಜುವಲ್ಸ್ ಎಲ್ಲ ಅದನ್ನೆಲ್ಲ ನೋಡಿ ಇವತ್ತೆಲ್ಲರೇ ಎಷ್ಟು ಚೆನ್ನಾಗಿ ಮಾಡಿದ್ಯಪ್ಪ. ಆ 70s 80s ನಿಜವೂ ಆ ಸಿನಿಮಾ ನೋಡ್ತಾ ನಿಜವೂ ಅದನ್ನ ಕ್ರಿಯೇಟ್ ಮಾಡ್ತಾ ಅದನ್ನ ತೋರಿಸಿದೆಲ್ಲ ನಿಜವಲ್ಲ ಅಂತಂದ್ರೆ ಅದು ನಾವು ಇವತ್ತು ನಿಜವಲ್ಲ ಅದನ್ನ ಗೆದ್ದಿದ್ದೀವಿ ಅನ್ನೋದೊಂದು ತೃಪ್ತಿ ಆಗುತ್ತೆ.